ಬಾಸ್ ಅರ್ಜುನ್ ಅಧ್ಯಾಯ 1. ನಾನು ಬೆಂಗಳೂರು ಇಂಟರ್‌ನ್ಯಾಷನಲ್ ಏರ್‌ಪೋರ್ಟ್‌ನಲ್ಲಿ ಬಂದಿಳಿದೆ. 2 ವರ್ಷಗಳ ನಂತರ ನನ್ನ ಸ್ವಂತ ಕಣ್ಣುಗಳಿಂದ ಆ ನಗರವನ್ನು ನೋಡ್ತಾ ಇದ್ರೆ ಏನೋ ಒಂತರಹದ ಆನಂದ. ನನ್ನನ್ನು ರಿಸೀವ್ ಮಾಡಿಕೊಳ್ಳಲು ನನ್ನ ಬಾಲ್ಯದ ಸ್ನೇಹಿತ ಕಿರಣ್ ಬಂದಿದ್ದ. 2 ವರ್ಷಗಳಿಂದ ನಾವು ಒಬ್ಬರನ್ನೊಬ್ಬರು ನೇರವಾಗಿ ಮಾತಾಡಿಲ್ಲ, ಭೇಟಿ ಮಾಡಿಲ್ಲ. ನನ್ನ ಹೆಸರು ವಿಕ್ರಮ್. ಇಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ ಕೇವಲ 26 ವರ್ಷಕ್ಕೆ ನಾನು ಈ ಮಟ್ಟದ ಉನ್ನತ ಉದ್ಯಮಿಯಾಗಿ ಬೆಳೆದಿರುವುದನ್ನು ನೋಡಿ ನನ್ನನ್ನು ಇಷ್ಟಪಡದವರು ನನ್ನ ಬಗ್ಗೆ ಏನೇನೋ ಮಾತಾಡ್ಕೊಳ್ತಾರೆ. ಅಷ್ಟು ಎತ್ತರಕ್ಕೆ ಬೆಳೆದವರ ಮೇಲೆ ಜನರಿಗೆ ಅಸೂಯೆ ಪಡೋದು ಸಹಜ ತಾನೇ. ಅಮೇರಿಕಾದಲ್ಲಿ ನಮ್ಮ ಕಂಪನಿಯ ಹೊಸ ಬ್ರಾಂಚ್ ಓಪನ್ ಮಾಡಲು ನಾನು 2 ವರ್ಷಗಳ ಹಿಂದೆ ಹೋಗಿದ್ದೆ. ಈಗ ಕೆಲಸ ಮುಗಿಸ್ಕೊಂಡು ಕೂಡ ವಾಪಸ್ ಬಂದಿದ್ದೀನಿ. ವಿಮಾನ ನಿಲ್ದಾಣದಿಂದ ಹೊರಟು ಕಿರಣ್ ಕಾರ್ನಲ್ಲಿ ಕುಳಿತೆ. ನಿಜ ಹೇಳಬೇಕಂದ್ರೆ ನನಗೆ ಕಾರುಗಳ ವೇಗ ಅಂದರೆ ಒಂದು ಸಣ್ಣ ಭಯ ಕೂಡ ಇತ್ತು. ಆದರೂ ಕಿರಣ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಾಗ್ತಾ ಇದ್ದೆ. ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ರೆಡ್ ಕೂಡ ಆಯಿತು. ಕಾರ್ ಬಂದು ನಿಂತಿತ್ತು. ನಾನು ಕಾರಿನ ಒಂದು ಗಾಜನ್ನು ಇಳಿಸಿ ಹೊರಗೆ ನೋಡ್ತಾ ಇದ್ದೀನಿ. ಈ 2 ವರ್ಷಗಳಲ್ಲಿ ನಮ್ಮ ನಗರ ಎಷ್ಟೊಂದು ಬದಲಾಗ್ಬಿಟ್ಟಿದೆ, ಎಷ್ಟೊಂದು ಅಪ್ಡೇಟ್ ಆಗಿದೆ ಅಲ್ವಾ ಅಂತ ಅನ್ನಿಸ್ತು. ನಾನು ಕಿರಣ್ ಕಡೆ ತಿರುಗಿ, ಕಿರಣ್, ಆಫೀಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಹೇಗಿದೆ, ಏನು ನಡೀತಾ ಇದೆ, ನಾನಿಲ್ಲದೆ ಈ 2 ವರ್ಷ ಮ್ಯಾನೇಜ್ ಮಾಡೋದು ಕಷ್ಟ ಆಯ್ತಾ ಅಂತ ಹೇಳಿ ಕೇಳಿದ್ದೆ. ಅದಕ್ಕೆ ಕಿರಣ್ ಕೂಡ ನಗುತ್ತಾ, ವಿಕ್ರಮ್, ನೀನು ಹೋದ್ಮೇಲೂ ಎಲ್ಲವೂ ಕೂಡ ಸೂಪರ್ ಆಗಿ ನಡೀತಾ ಇದೆ, ಏನೂ ಸಮಸ್ಯೆ ಆಗಲಿಲ್ಲ. ನಿನ್ನ ಆಫೀಸ್ ಟೀಮ್ ಎಲ್ಲವನ್ನ ಕೂಡ ಅದ್ಭುತವಾಗಿ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅದರ ಚಿಂತೆ ನಿನಗೆ ಬೇಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಾರಿನ ಕಿಟಕಿಯಿಂದ ಒಂದು ತಂಪಾದ ಗಾಳಿ ಬೀಸತೊಡಗಿತ್ತು. ನಾನು ಸುಮ್ಮನೆ ಕಿಟಕಿಯಿಂದ ಪಕ್ಕಕ್ಕೆ ತಿರುಗಿ ನೋಡಿದೆ. ಆ ಟ್ರಾಫಿಕ್ನಲ್ಲೂ ಒಂದು ಸ್ಕೂಟಿ ನಮ್ಮ ಕಾರಿನ ತೀರಾ ಹತ್ತಿರಕ್ಕೆ ಬಂದು ನಿಂತಿತ್ತು. ಆ ಸ್ಕೂಟಿಯ ಮೇಲೆ ಒಬ್ಬ ಹುಡುಗಿ ಕುಳಿತಿದ್ದಾಳೆ. ಬಹಳ ಸುಂದರವಾಗಿದ್ದಾಳೆ. ಅವಳು ಗುಲಾಬಿ ಬಣ್ಣದ ಸುಂದರವಾದ ಡ್ರೆಸ್ಸನ್ನು ಧರಿಸಿದ್ದಾಳೆ. ಅವಳ ಉದ್ದನೆಯ ಕೂದಲು ಗಾಳಿಗೆ ಹಾರಾಡ್ತಾ ಇದೆ. ಅವಳು ಮುಖಕ್ಕೆ ದುಪ್ಪಟ್ಟವನ್ನು ಸ್ಕಾರ್ಫ್ ತರಹ ಸುತ್ತಕೊಂಡಿದ್ದಾಳೆ. ಅವಳ ಮುಖ ಕಾಣ್ತಾ ಇಲ್ಲ, ಕೇವಲ ಆ ತೀಕ್ಷ್ಣವಾದ ಸುಂದರವಾದ ಕಣ್ಣುಗಳು ಮಾತ್ರ ಎದ್ದು ಕಾಣಿಸ್ತಾ ಇವೆ. ಆ ಕಣ್ಣುಗಳನ್ನು ನೋಡಿದ ತಕ್ಷಣ ನನ್ನೊಳಗೆ ಏನೋ ಒಂದು ರೀತಿಯ ಕರೆಂಟ್ ಪಾಸ್ ಆದಂಗಾಯಿತು. ನನಗೇ ಗೊತ್ತಿಲ್ಲದ ಹಾಗೆ ನನ್ನ ಬಾಯಿಯಿಂದ, ಯಾರೋ ಇವಳು, ಇವಳ ಕಣ್ಣುಗಳಲ್ಲೇನೋ ಮಾಯೆ ಇದೆ ಎಂಬ ಮಾತುಗಳು ಬಂದೇ ಬಿಟ್ವು. ನಾನು ಅವಳನ್ನು ನೋಡುತ್ತಿರುವುದನ್ನು ಗಮನಿಸಿದಂತಹ ಆ ಹುಡುಗಿ ಕೋಪದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿ, ಏಯ್, ಯಾರನ್ನ ನೋಡ್ತಾ ಇದೆಯಾ, ಸುಮ್ಮನೆ ಮುಂದೆ ನೋಡು ಎಂದು ಗದರಿಸಿದ್ಲು. ಅವಳ ಧ್ವನಿ ಕೇಳಿ ನನಗೇನೆ ಶಾಕ್ ಆಗೋಯ್ತು. ತಕ್ಷಣ ನಾನು ಪಕ್ಕದಲ್ಲಿದ್ದ ಕಿರಣ್ ಹೆಗಲಿಗೆ ಕೈ ಹಾಕಿ, ಕಿರಣ್, ಕಿರಣ್, ಆ ಕಡೆ ನೋಡು ಅಂತ ಅಂದೆ. ಕಿರಣ್ ಗಾಬರಿಯಿಂದ, ಏನಾಯ್ತು ವಿಕ್ರಮ್, ಏನಾಗಿದೆ ನಿನಗೆ ಅಂತ ಸುತ್ತಲೂ ನೋಡಿದ್ದ. ಆದರೆ ಅಷ್ಟರಲ್ಲೇ ಸಿಗ್ನಲ್ ಗ್ರೀನ್ ಆಗಿತ್ತು. ಆ ಸ್ಕೂಟಿ ನೋಡಿದ್ರೆ ಅಲ್ಲಿಂದ ಮಂಗಮಾಯವಾಗಿ ಹೋಗಿತ್ತು. ಕಿರಣ್ ಮತ್ತೆ ಕೇಳಿದ, ಏನೋ ವಿಕ್ರಮ್, ಏನು ತೊಂದರೆ ಇಲ್ವಲ್ವಾ, ಯಾಕೆ ಹಾಗೆ ಗಾಬರಿ ಆಗಿಬಿಟ್ಟೆ, ಈ ಸಿಟಿಯಲ್ಲಿ ಹುಡುಗಿರ ಆ್ಯಟಿಟ್ಯೂಡ್ ನಿನಗೆ ಗೊತ್ತಿಲ್ವಾ, ತುಂಬ ಕೋಪ ಜಾಸ್ತಿ ಅವರಿಗೆ, ಏನನ್ನೂ ಅಡ್ಜಸ್ಟ್ ಮಾಡಲ್ಲ. ನಾನು ಕಿಟಕಿಯಿಂದ ಹೊರಗೆ ಕಣ್ಣನ್ನು ಹಾಯಿಸುತ್ತಾ ಮನಸ್ಸಿನಲ್ಲೇ ಅಂದುಕೊಂಡೆ, ಅವಳು ಯಾರಿರ್ಬೋದು, ಆ ಕಣ್ಗಳು, ಅಬ್ಬಾ, ಇಲ್ಲಿವರೆಗೂ ನಾನು ಯಾವತ್ತೂ ಆ ರೀತಿ ಅನುಭವವನ್ನು ಅನುಭವಿಸ್ಲಿಲ್ಲ. ನನ್ನನ್ನು ಯಾಕೆ ಅಷ್ಟೊಂದು ಸೆಳೀತಾ ಇದ್ದಾವೆ, ನನ್ನನ್ನು ನೋಡಿಕೊಳ್ಳುವ, ನನ್ನ ಲೈಫ್ಗೆ ಬರುವ ಹುಡುಗಿ ಇವಳೇನಾ. ಕಾಲೇಜು ದಿನಗಳಲ್ಲಿದ್ದಾಗ ನನ್ನ ಆ ಲುಕ್ ಮತ್ತು ಸ್ಟೇಟಸ್ ನೋಡಿ ಎಷ್ಟೋ ಜನ ಹುಡುಗಿಯರು ನನಗೆ ಪ್ರಪೋಸ್ ಕೂಡ ಮಾಡಿದರು. ಆದರೆ ನಾನು ಮಾತ್ರ ಯಾರನ್ನೂ ಕೂಡ ತಲೆಗಚ್ಕೊಳ್ದೆ, ಪಕ್ಕಕ್ಕೆ ಬಿಟ್ಕೊಳ್ದೆ, ಸೀರಿಯಸ್ ಆಗಿ ಲೈಟಾಗಿ ತೊಗೊಂಡಿದ್ದೆ. ಪ್ರೀತಿ ಪ್ರೇಮ ಅಂತೆಲ್ಲ ಟೈಮ್ ವೇಸ್ಟ್ ಮಾಡಲು ನನಗೆ ನಿಜವಾಗ್ಲೂ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಕಿರಣ್ ಕಾರ್ ಈಗ ಆಫೀಸ್ ಕಡೆ ಮುಖ ಮಾಡ್ತು. ನಮಗೆ ಆಫೀಸಿಗೆ ಹೋಗಲು ತಡವಾಗ್ತಿತ್ತು, ಯಾಕಂದರೆ ಇವತ್ತು ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಕೂಡ ಇತ್ತು. ಕಾರ್ ಬಂದು ಆಫೀಸ್ ಬಿಲ್ಡಿಂಗ್ ಮುಂದೆ ಬಂದು ನಿಲ್ಲುತ್ತೆ. ನಾನು ಅಂದರೆ ವಿಕ್ರಮ್ ಕಾರ್ನಿಂದ ಇಳಿದು ಆಫೀಸ್ ಒಳಗೆ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ದ. ಅಲ್ಲಿದ್ದಂತಹ ಪ್ರತಿಯೊಬ್ಬ ಉದ್ಯೋಗಿಯೂ ಕೂಡ ಎದ್ದು ನಿಂತು ಗೌರವದಿಂದ ವೆಲ್ಕಮ್ ಬ್ಯಾಕ್ ಸರ್ ಅಂತ ಹೇಳಿ ವಿಶ್ ಕೂಡ ಮಾಡ್ತಾರೆ. ನಾನು ಯಾರ ಕಡೆಯೂ ಅತಿಯಾಗಿ ಮಾತನಾಡದೆ ಕೇವಲ ಕಣ್ಣುಗಳ ಸನ್ನೆಯಲ್ಲೇ ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಮುಂದೆ ಸಾಗಿದೆ. ಅದಕ್ಕೆ ಇರಬೇಕು, ಆಫೀಸ್ನಲ್ಲಿ ನನ್ನ ಕೆಳಗೆ ಕೆಲಸ ಮಾಡುವವರೆಲ್ಲ ನನ್ನ ತುಂಬ ರೂಢಾದ ವ್ಯಕ್ತಿ, ದುರಹಂಕಾರ, ಅಹಂಕಾರಿ, ದುಡ್ಡಿದೆ ಅನ್ನೋ ಜಂಬ ಅಂತೆಲ್ಲ ಬಹುಶಃ ಅಂದ್ಕೊಳ್ತಾರೇನೋ.
ಸುಮಾರು 1 ಗಂಟೆಯ ಕಾಲ ನಡೆದ ಆ ಬಿಸ್ನೆಸ್ ಮೀಟಿಂಗ್ ಮುಗೀತು. ಕಳೆದ 2 ವರ್ಷಗಳಿಂದ ಈ ಆಫೀಸ್ ಜವಾಬ್ದಾರಿಯನ್ನ ನನ್ನ ಬಾಲ್ಯ ಸ್ನೇಹಿತ ಕಿರಣ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದ. ಏನೂ ಹೆಚ್ಚು ಕಮ್ಮಿ ಆಗಿಲ್ಲ. ಮೀಟಿಂಗ್ ಮುಗಿದ ನಂತರ ಕಿರಣ್ ಬಳಿ ಬಂದು, "ವಿಕ್ರಮ್, ನಮ್ಮ ಹೊಸ ಪ್ರಾಜೆಕ್ಟ್‌ಗೆ ಒಬ್ಬರು ಜವಾಬ್ದಾರಿಯುತವಾದಂತಹ ಪಾರ್ಟ್ನರ್ ಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಇಂಟರ್ವ್ಯೂನ ಅರೇಂಜ್ ಮಾಡ್ಬಿಡು. ಆಲ್ರೆಡಿ ತುಂಬಾ ಜನ ಬಂದಿದ್ದಾರೆ" ಅಂತ ಹೇಳ್ತಾನೆ. 80 ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ನಾನು ಅವನ ಹೆಗಲ ಮೇಲೆ ಕೈ ಹಾಕಿ, "ನೀನೇ ಆ 80 ಜನರಲ್ಲಿ ಬೆಸ್ಟ್ ಯಾರು ಅಂತ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡು. ಫೈನಲ್ ಲಿಸ್ಟನ್ನು ನನ್ನ ಕ್ಯಾಬಿನ್‌ಗೆ ಕಳಿಸ್ಕೊಡು" ಅಂದೆ. ಕಿರಣ್ ಸರಿ ಅಂತ ಹೇಳಿ ಇಂಟರ್ವ್ಯೂ ರೂಮ್ ಕಡೆ ಹೊರಟುಹೋದ. ನಾನು ನನ್ನ ಪರ್ಸನಲ್ ಕ್ಯಾಬಿನ್‌ಗೆ ಬಂದು ಚೇರ್ ಮೇಲೆ ಕುಳಿತುಕೊಂಡೆ. ಅದೇ ಸಮಯದಲ್ಲಿ ನಮ್ಮ ಕಥೆಯ ನಾಯಕಿ ಆಫೀಸ್ ಒಳಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾಳೆ. ಬಹುಶಃ ಅವಳ ಹೆಸರು ಶ್ವೇತಾ. ಆಫೀಸ್ ಒಳಗೆ ಎಲ್ಲರೂ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ತುಂಬ ಬ್ಯುಸಿಯಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಶ್ವೇತಾಗೆ ಇಂಟರ್ವ್ಯೂ ಯಾವ ಕಡೆ ನಡೀತಿದೆ, ಎಲ್ಲಿಗೆ ಹೋಗಬೇಕು ಅಂತ ಯಾರನ್ನ ಕೇಳಬೇಕೋ, ಯಾರನ್ನ ಮಾತಾಡಿಸ್ಬೇಕು ಅಂತ ಅರ್ಥನೇ ಆಗಲಿಲ್ಲ. ಅಲ್ಲಿದ್ದ ಇಬ್ಬರು ಮೂವರನ್ನ ಕೇಳಿದ್ರು. ಅವರೆಲ್ಲ ತಮ್ಮ ಕೆಲಸದ ಗಡಿಬಿಡಿಯಲ್ಲಿ ಈಕೆಯನ್ನು ಕಡೆಗಣಿಸಿ ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೊರಟೋದ್ರು. ಅಲ್ಲಿಯೇ ಕನ್ಫ್ಯೂಸ್ ಆಗಿ ನಿಂತಿದ್ದ ಶ್ವೇತಾವನ್ನ ನೋಡಿ ಅಲ್ಲಿದ್ದ ಒಬ್ಬ ಆಫೀಸ್ ಬಾಯ್ ಹತ್ತಿರ ಬಂದು, "ಏನಮ್ಮ, ಯಾರನ್ನು ಹುಡುಕ್ತಾ ಇದ್ದೀರಾ? ಏನಾಗಬೇಕಾಗಿತ್ತು?" ಅಂತ ಬಹಳ ಪ್ರೀತಿಯಿಂದ ಕೇಳಿದ್ದ. ಅದಕ್ಕೆ ಶ್ವೇತಾ, "ಅಣ್ಣ, ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಅಂತ ಬಂದೆ. ಆದರೆ ಇಲ್ಲಿ ಎಲ್ಲರೂ ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಓಡಾಡ್ತಾ ಇದ್ದಾರೆ? ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟಿದೆಯಾ?" ಅಂತ ಕೇಳಿದ್ಲು. ಆ ಆಫೀಸ್ ಬಾಯ್ ನಗುತ್ತಾ, "ಅಯ್ಯೋ ಏನಿಲ್ಲಮ್ಮ, ನಮ್ಮ ದೊಡ್ಡ ಬಾಸು 2 ವರ್ಷಗಳ ನಂತರ ಇವತ್ತು ಆಫೀಸಿಗೆ ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಸ್ವಲ್ಪ ಭಯ ಮತ್ತು ಸ್ವಲ್ಪ ಆತರ. ನೀವು ಆ ಕಡೆ ಕಾಣಿಸ್ತಿದೆಯಲ್ಲ, ಆ ರೂಮ್ಗೆ ಹೋಗಿ" ಎಂದು ಒಂದು ರೂಮ್ ಕಡೆ ಕೈ ತೋರಿಸ್ದ. ಶ್ವೇತಾ ಮೆಲ್ಲನೆ ಧೈರ್ಯ ಮಾಡಿಕೊಂಡು ತನ್ನ ಕೈಯಲ್ಲಿದ್ದ ಫೈಲನ್ನು ಹಿಡ್ಕೊಂಡು ಆ ರೂಮ್ ಕಡೆ ಹೆಜ್ಜೆ ಹಾಕ್ತಾಳೆ. ಅವಳು ಇಂಟರ್ವ್ಯೂ ರೂಮ್ ಅಂದುಕೊಂಡು ನೇರವಾಗಿ ಹೋಗಿ ತಲುಪಿದ್ದು ಯಾರ ರೂಮ್ ಗೊತ್ತಾ? ಸ್ವತಃ ಆಫೀಸ್ ಬಾಸ್ ಆದ ವಿಕ್ರಮ್‌ನ ಪರ್ಸನಲ್ ಕ್ಯಾಬಿನ್‌ಗೆ. ಆಫೀಸ್ ಬಾಯ್ ತೋರಿಸಿದ ಆ ಕೋಣೆಯ ಒಳಗೆ ನಾನೊಂದು ಹೆಜ್ಜೆ ಇಟ್ಟೆ. ಇಂಟರ್ವ್ಯೂ ರೂಮ್ ಅದಾಗಿತ್ತು. ಅಲ್ಲಿ ಆಲ್ರೆಡಿ ತುಂಬ ಜನ ಬಂದು ಕುಳಿತಿದ್ರು. ಪ್ರತಿಯೊಬ್ಬರ ಮುಖದಲ್ಲೂ ಒಂದು ರೀತಿಯ ಆತಂಕ, ಭಯ, ಟೆನ್ಷನ್ ಅನ್ನೋದು ಎದ್ದು ಎದ್ದು ಕಾಣ್ತಾ ಇತ್ತು. ಅಷ್ಟು ಜನರು ನೋಡ್ತಾ ಇದ್ರೆ ಆ ಕೆಲಸ ನನಗೆ ಸಿಗುತ್ತಾ ಇಲ್ವಾ ಅನ್ನೋ ಯೋಚನೆ ಎಲ್ಲರ ಕಣ್ಣಲ್ಲೂ ಇತ್ತು. ಜಗತ್ತಿನಲ್ಲಿ ಎಷ್ಟೋ ಥರದ ಜನರಿದ್ದಾರೆ. ಕೆಲವರು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಕೆಲಸ ಹುಡುಕ್ತಾರೆ. ಇನ್ನು ಕೆಲವರು ತಮ್ಮ ಜೀವನ ಸಾಗಿಸೋಕ್ಕೆ, ಕುಟುಂಬವನ್ನು ಸಲಹೋಕ್ಕೆ ಕೆಲಸವನ್ನು ಹುಡುಕ್ತಾರೆ. ಆದರೆ ನಾನು ಯಾಕೆ ಈ ಕೆಲಸಕ್ಕೆ ಬಂದಿದ್ದೀನಿ ಅಂತ ಬಹುಶಃ ಎಲ್ಲರಿಗೂ ಗೊತ್ತಾದರೆ ಶಾಕ್ ಆಗ್ಬೋದು. ನನ್ನ ಈ ನಿರ್ಧಾರದ ಹಿಂದೆ ಒಂದು ದೊಡ್ಡ ಕಥೆ ಇದೆ. ನಾನು ಬಂದದ್ದು ದುಡ್ಡಿಗಾಗಿಯೋ ಅಥವಾ ಹವ್ಯಾಸಕ್ಕಾಗಿಯೋ ಅಲ್ಲ. ಮದುವೆ ಎಂಬಂತಹ ಒಂದು ದೊಡ್ಡ ಗೋಜು, ದೊಡ್ಡ ಜವಾಬ್ದಾರಿಯಿಂದ ಸದ್ಯಕ್ಕೆ ತಪ್ಪಿಸ್ಕೊಂಡು ಬರಬೇಕಿತ್ತು. ನಾನು ಮೂಲತಃ ಕರಾವಳಿಯ ಮಂಗಳೂರಿನವರು. ನನ್ನ ಇಡೀ ವಿದ್ಯಾಭ್ಯಾಸ ಮುಗಿದ್ದೆಲ್ಲನೂ ಕೂಡ ಅಲ್ಲೇನೆ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಓದು ಮುಗಿಯುತ್ತಿದ್ದಂತೆ ನಮ್ಮ ಅಮ್ಮನಿಗೆ ನನ್ನ ಮದುವೆನೇ ಮಾಡಿಬಿಡಬೇಕು, ನಮ್ಮ ತಲೆ ಮೇಲಿರೋ ಭಾರವನ್ನು ಇಳಿಸ್ಬಿಡಬೇಕು ಅನ್ನುವಂತಹ ಒಂದು ಕೆಟ್ಟ ಆತರ ಶುರುವಾಗ್ಬಿಟ್ಟಿತ್ತು. ದಿನಕ್ಕೊಂದು ಹುಡುಗನ ಕಳಿಸೋದು, ಹುಡುಗನ ಫೋಟೋ ತಂದು ತೋರಿಸೋದು, ಆ ಸಂಬಂಧಗಳನ್ನು ನೋಡಿ ನೋಡಿ ನನಗಂತೂ ಸಾಕಾಗಿ ಬೇಕಾಗಿ ಹೋಗಿದೆ. ಈ ಮದುವೆ ಜಂಜಾಟದಿಂದ ಹೆಂಗಾದರೂ ಮಾಡಿ ಸದ್ಯಕ್ಕೆ ದೂರ ಇದ್ಬಿಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಅಮ್ಮನಿಗೆ ನನ್ನನ್ನು ಕಣ್ಣೆದುರಿನಿಂದ ದೂರ ಕಳಿಸಲು ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗ್ತೇನೆ ಎಂದಾಗ ಅಮ್ಮ ಖಂಡಿತ ಒಪ್ಪಲಿಲ್ಲ. ಆದರೆ ನನ್ನ ಪ್ಲ್ಯಾನ್ಗೆ ನನ್ನ ಬೆಂಬಲವಾಗಿ ನಿಂತಿದ್ದು ನಮ್ಮಪ್ಪ. ನನ್ನ ಅಪ್ಪ ನನ್ನ ಪಾಲಿಗೆ ಅಪ್ಪ ಮಾತ್ರ ಆಗಿರಲಿಲ್ಲ, ನನ್ನ ಒಂದು ಸ್ನೇಹಿತ ಅಂದ್ಕೊಳ್ಳಿ. ನನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಅತ್ಯಂತ ಆಪ್ತವಾದ ಸ್ನೇಹಿತ ಕೂಡ ಆಗಿದ್ರು. ಅಮ್ಮ ಹಠ ಹಿಡಿದು ಕೂತಾಗಲೆಲ್ಲ, ಬೈದಾಗಲೆಲ್ಲ ನಾನು ಮತ್ತು ಅಪ್ಪ ಇಬ್ಬರೂ ಸೇರಿ ಅಮ್ಮನಿಗೆ ಪ್ರೀತಿಯಿಂದ ಬುದ್ಧಿ ಹೇಳ್ತಾ ಇದ್ವಿ, ಅರ್ಥ ಮಾಡಿಸ್ತಾ ಇದ್ವಿ. ಅವಳು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ತನ್ನ ಕಾಲ ಮೇಲೆ ತಾನು ನಿಲ್ಲಿ, ಅವಳಿಗೂ ಒಂದು ಕೆರಿಯರ್ ಸಿಗಲಿ, ಅವಳದು ಒಂದು ಹೆಸರಿರಲಿ ಎಂದು ಅಪ್ಪ ದಿನ ಅಮ್ಮನಿಗೆ ಮನವರಿಕೆ ಮಾಡಿಕೊಡ್ತಾಯಿದ್ರು. ಕೊನೆಗೂ ಅಪ್ಪ ಮಗಳ ಸತತ ಪ್ರಯತ್ನಕ್ಕೆ ಜಯ ಸಿಕ್ತು. ಅಮ್ಮ ಅರೆಮನಸ್ಸಿನಿಂದಲೇ ನನ್ನನ್ನು ಬೆಂಗಳೂರಿಗೆ ಕಳಿಸ್ಕೊಡೋಕೆ ಒಪ್ಕೊಳ್ತಾಳೆ. ಅದೇ ರೀತಿ ನನ್ನ ಕನಸುಗಳ ಮೂಟೆ ಕಟ್ಟಿ ಹಿಡಿದು ಮದುವೆಯ ಆಲೋಚನೆಗಳಿಂದ ಸದ್ಯಕ್ಕೆ ಬಚಾವಾಗಿ ನಾನು ಈ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಾಲಿಟ್ಟೆ. ಈಗ ನಾನು ಈ ದೊಡ್ಡ ಕರಾವಳಿ ಉದ್ಯಮದ ಆಫೀಸ್ ಇಂಟರ್ವ್ಯೂ ರೂಮ್ನಲ್ಲಿ ಕುಳಿತಿದ್ದೇನೆ. ನನ್ನ ಸರದಿ ಬಂದಾಗ ನಾನು ಆ ಇಂಟರ್ವ್ಯೂ ಕೋಣೆಯ ಒಳಗೆ ಹೋಗಬೇಕು. ಆದರೆ ನನ್ನ ಹಣೆಬರಹ ಇವತ್ತು ನನ್ನನ್ನು ಯಾರ ಮುಂದೆ ತಂದು ನಿಲ್ಲಿಸಲಿದೆ ಎಂಬ ಸಣ್ಣ ಸುಳಿವು ಕೂಡ ನನಗಿರಲಿಲ್ಲ.
ಯಾರೋ ನನ್ನ ಹೆಸರು ಹಿಡಿದು ಕರೆದಂತಾಗಿ ನಾನು ತಕ್ಷಣ ಹಿಂತಿರುಗಿ ನೋಡಿದೆ. ಆಗಲೇ ಪರಿಚಯವಾಗಿದ್ದ ಆಫೀಸ್ ಬಾಯ್ ಓಡೋಡಿ ಬಂದು, "ಮೇಡಮ್, ರಾಹುಲ್ ಸರು ನಿಮ್ಮನ್ನು ಒಳಗೆ ಕರೀತಿದ್ದಾರೆ" ಅಂತ ಹೇಳಿ ಹೊರಟು ಹೋದ. ನಾನು ಸೀಟಿನಿಂದ ಎದ್ದು ಧೈರ್ಯ ತಂದುಕೊಂಡು ರಾಹುಲ್ ಸರ್ ಅವರ ಕೋಣೆಯ ಕಡೆ ಹೆಜ್ಜೆ ಹಾಕ್ತೆ. ಮೆಲ್ಲನೆ ಬಾಗಿಲನ್ನು ತೆರೆದು ಒಳಗೋದೆ. ನನ್ನ ಫೈಲನ್ನು ಅವರ ಕೈಗಿಡುತ್ತಾ, "ಶುಭೋದಯ ಸರ್" ಅಂತ ಹೇಳಿ ವಿಶ್ ಮಾಡಿದೆ. ಅವರು ನನ್ನ ಫೈಲ್ ಕೈ ಎತ್ತಿಕೊಳ್ಳುತ್ತಾ, "ಶುಭೋದಯ, ಕುಳಿತುಕೊಳ್ಳಿ" ಅಂತ ಎದುರಿಗಿದ್ದ ಕುರ್ಚಿಯ ಕಡೆ ಕೈ ತೋರಿಸಿದ್ರು. ನಾನು ಕುಳಿತುಕೊಂಡೆ. ರಾಹುಲ್ ಸರ್ ನನ್ನ ರಿಸ್ಯೂಮ್ ಮತ್ತು ಎಲ್ಲ ಫೈಲ್ಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ನಂತರ ನನ್ನ ಕಡೆ ನೋಡಿ, "ವೈಶಾಲಿ ಮೀನ್ಸ್ ಶ್ವೇತಾ, ಸದ್ಯಕ್ಕೆ ನಿಮ್ಮ ಪ್ರೊಫೈಲ್ ನೋಡಿದ್ದೇನೆ. ನೀವು ದಯವಿಟ್ಟು ಹೋಗಿ ಸ್ವಲ್ಪ ಹೊತ್ತು ಹೊರಗೆ ಕಾಯಿರಿ" ಅಂತ ಹೇಳ್ತಾರೆ. ನಾನು ಸರಿ ಅಂತ ಹೇಳಿ ಮತ್ತೆ ಹೊರಗೆ ಬಂದು ಕುಳಿತೆ. ನಾನು ಹೊರಗೆ ಹೋದ ತಕ್ಷಣ ರಾಹುಲ್ ಸರ್ ಒಳಗಿನಿಂದ ಅರ್ಜುನ್ಗೆ ಫೋನ್ ಮಾಡಿದರು. ವೈಶಾಲಿ ಮತ್ತು ಶ್ವೇತಾ ನಮ್ಮ ಹೀರೋಯಿನ್ನ 2 ಹೆಸರುಗಳು. ಅರ್ಜುನ್ ಇಂಟರ್ವ್ಯೂಗಳ ಮುಗಿದಿವೆ, ಶಾರ್ಟ್ ಲಿಸ್ಟ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ನೀನು ಇನ್ನೂ ಅಂತಿಮ ನಿರ್ಧಾರ ತಗೋಬೋದು ಅಂದರು. ಅರ್ಜುನ್ ಸರಿ ಅಂತ ಫೋನ್ ಕಟ್ ಮಾಡಿ ತಕ್ಷಣ ಆಫೀಸ್ ಬಾಯ್ಗೆ ಕರೆದ್ರು. ಸೆಲೆಕ್ಟ್ ಆಗಿರುವವರನ್ನು ಒಬ್ಬೊಬ್ಬರಾಗಿ ತಮ್ಮ ಕ್ಯಾಬಿನ್ಗೆ ಒಳಗೆ ಬರಲು ಹೇಳಿ ಅಂತ ಹೇಳಿ ಆರ್ಡರ್ ಕೂಡ ಮಾಡ್ತಾರೆ. ಬಹುಶಃ ನಿಮಗೆ ಹೆಸರು ಕನ್ಫ್ಯೂಸ್ ಆಗ್ಬೋದು. ಅವಳ ಹೆಸರು ಶ್ವೇತಾ ವೈಶಾಲಿ ಅಂತ. ಆಫೀಸ್ ಬಾಯ್ ಗೌರವದಿಂದ ಸರಿ ಸರ್ ಅಂತ ಹೇಳಿ ಹೊರಗೆ ಬಂದು ಲಿಸ್ಟ್ನಲ್ಲಿದ್ದವರನ್ನು ಒಬ್ಬೊಬ್ಬರಾಗಿ ಕರೆಯಲು ಪ್ರಾರಂಭಿಸಿದರು. ಕೊನೆಗೆ ವೈಶಾಲಿ ಶ್ವೇತಾಳ ಸರದಿ ಬಂದಾಗ ಅವನು ನನ್ನ ಬಳಿ ಬಂದು ಬಾಸ್ ರೂಮ್ ಕಡೆಗೆ ಹೋಗಲು ಹೇಳ್ತಾನೆ. ನಾನು ಆ ದೊಡ್ಡ ಕ್ಯಾಬಿನ್ಗೆ ಬಾಗಿಲ ಬಳಿ ಹೋಗಿ ನಿಂತೆ. ನನ್ನ ಹೃದಯದ ಬಡಿತ ಜೋರಾಗ್ತಿತ್ತು. ನಾನು ಮೆಲ್ಲನೆ ಬಾಗಿಲು ತಟ್ಟಿ, "ಮೇ ಐ ಕಮ್ ಇನ್ ಸರ್? ನಾನು ಒಳಗೆ ಬರಬಹುದೇ?" ಅಂತ ಕೇಳಿದೆ. ಒಳಗಿನಿಂದ ಗಂಭೀರವಾದ ಧ್ವನಿಯಲ್ಲಿ "ಬನ್ನಿ" ಎನ್ನುವಂಥ ಉತ್ತರ ಕೇಳಿಬಂತು. ನಾನು ನಿಧಾನವಾಗಿ ಒಳಗೆ ಹೆಜ್ಜೆ ಇಟ್ಟೆ. ಆ ಇಡೀ ಆಫೀಸ್ ರೂಮ್ ತುಂಬ ಆಹ್ಲಾದಕರವಾಗಿತ್ತು ಮತ್ತು ಪ್ರಶಾಂತವಾಗಿತ್ತು. ನಾನು ಒಮ್ಮೆ ಕಣ್ಣನ್ನು ಆಡಿಸಿ ಸುತ್ತ ಕೋಣೆಯೆಲ್ಲ ನೋಡಿದೆ. ಅಲ್ಲಿನ ಇಂಟೀರಿಯರ್ ಡಿಸೈನ್ ಮತ್ತು ಅಲಂಕಾರ ಅತ್ಯಂತ ಶ್ರೀಮಂತವಾಗಿ ಆಕರ್ಷಕವಾಗಿ ಇತ್ತು. ಅದನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ, ಅಬ್ಬಾ, ನಮ್ಮ ಬಾಸ್ಗೆ ಟೇಸ್ಟ್ ಮಾತ್ರ ಸಖತ್ತು, ಸೂಪರ್, ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಆಲೋಚನೆ ಮಾಡ್ತು. ಆದರೆ ಆ ಚೇರ್ ಮೇಲೆ ಕುಳಿತಿರುವ ವ್ಯಕ್ತಿಯ ಮುಖವನ್ನು ನಾನು ಇನ್ನೂ ಸರಿಯಾಗಿ ನೋಡಿರಲಿಲ್ಲ. ಬಾಸ್ ತನ್ನ ತಲೆ ತಗ್ಗಿಸಿ ನನ್ನ ಫೈಲನ್ನು ಪರಿಶೀಲಿಸ್ತಾ ಇದ್ರು. ನಾನು ಅವರ ಮುಖವನ್ನು ನೋಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರು ತಲೆ ಎತ್ತುತ್ತಾನೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಕ್ಯಾಬಿನ್ ಒಳಗೆ ಬಂದು ಹಾಗೆ ನಿಂತು ಬರ್ತಿ 10 ನಿಮಿಷಗಳು ಕಳೆದೇ ಹೋದವು. ಅವರು ನನಗೆ ಕನಿಷ್ಠ ಕುಳಿತುಕೊಳ್ಳಿ ಅಂತಾನೂ ಹೇಳಕ್ಕೆ ಹೋಗಲಿಲ್ಲ. ನನ್ನ ಕಡೆ ಕಣ್ಣೆತ್ತು ಕೂಡ ನೋಡಲಿಲ್ಲ. ಹಬ್ಬ, ಅಯ್ಯಯ್ಯೋ, ಎಷ್ಟು ಗರ್ವ ಈ ಮನುಷ್ಯನಿಗೆ! ತಾನೊಬ್ಬ ದೊಡ್ಡ ಬಾಸು, ಈ ಕಂಪ್ನಿ ಕಟ್ಟಿದ್ದೀನಿ ಅನ್ನೋ ಅಹಂಕಾರ ಇರಬೇಕು ಅಂತ ಹೇಳಿ ಮನಸ್ಸಿನಲ್ಲೇ ಗೊಣಗೋಕೆ ಆರಂಭಿಸಿದೆ. ಹಾಗೆ ನಿಂತು ನಿಂತು ನನ್ನ ಕಾಲುಗಳು ನೋಯಕ್ಕೆ ಶುರುವಾದವು. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನನಗೆ ಈ ಕೆಲಸನೂ ಬೇಡ, ಈ ಪಾಳ ಆಫೀಸು ಬೇಡ, ಇಲ್ಲಿಂದ ಹೊರಟು ಬಿಡೋಣ ಅಂದ್ಕೊಂಡೆ. ನಾನು ವಾಪಸ್ ತಿರುಗಲು ಹೋದಾಗ ಇದ್ದಕ್ಕಿದ್ದಂತೆ ನನಗೆ ನನ್ನ ಅಮ್ಮನ ಮುಖ ಅನ್ನೋದು ನೆನಪಾಗಿ ಹೋಯಿತು. ಈಗ ನಾನು ವಾಪಸ್ ಹೋದರೆ ಅಮ್ಮ ಮತ್ತೆ ಮದುವೆ ಜಂಜಾಟ ಶುರು ಮಾಡ್ತಾಳೆ ಅನ್ನೋಂತಹ ಒಂದು ಭಯಕ್ಕೆ ಏನು ಮಾಡೋಕ್ಕಾಗಿಲ್ಲ ಅನ್ನೋ ಆಪ್ಷನ್. ನಾನು ಸುಮ್ಮನೆ ಅಲ್ಲಿ ಕಚ್ಕೊಂಡು ಅಲ್ಲೇ ಕಾಯ್ತಾ ನಿಂತೆ. ಸ್ವಲ್ಪ ಸಮಯದ ನಂತರ ಬಾಸ್ ಕೊನೆಗೆ ಆ ಫೈಲನ್ನು ಪಕ್ಕಕ್ಕಿಟ್ಟು ನನ್ನ ತಲೆ ಎತ್ತಿ ನೋಡ್ತಾರೆ. ಅವರು ನನ್ನನ್ನು ನೋಡಿದ ಆ ಕ್ಷಣ ನಾನು ಹಾಗೆ ಕಲ್ಲಾಗಿ ಒಂದು ಗೊಂಬೆಯಂತೆ ನಿಂತುಬಿಟ್ಟೆ. ಎಂತಹ ಹ್ಯಾಂಡ್ಸಮ್ ಬಾಸ್! ಅವರು ನೋಡಲು ಎಷ್ಟು ರಾಯಲ್ ಆಗಿ, ಡಿಗ್ನಿಫೈಡ್ ಆಗಿ, ಸ್ಟೈಲಿಶ್ ಆಗಿ ಕಾಣ್ತಿದ್ರು ಅಂದರೆ ನನ್ನ ಬಾಯಿಂದ ಮಾತುಗಳೇ ಬರಲಿಲ್ಲ. ಇಷ್ಟು ದೊಡ್ಡ ಬಾಸ್ ಅಥವಾ ಇಷ್ಟು ದೊಡ್ಡ ಕಂಪನಿಯಲ್ಲಿ ಬಾಸ್ ಆಗಿದ್ದಾರೆ ಅಂದರೆ ತುಂಬ ವಯಸ್ಸಾದವರು ಇರ್ಬೋದು ನಾನು ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನ ಸೂಪರ್ ಲುಕ್ಕಿಂಗ್ ಬಾಸನ್ನು ನಾನು ಖಂಡಿತ ನಿರೀಕ್ಷಿಸಿರಲಿಲ್ಲ. ನಾನು ಕಣ್ಣು ರೆಪ್ಪೆ ಇಕ್ಕದೆ ಅವರನ್ನೇ ನೋಡ್ತಾ ನಿಂತಿದ್ದೆ. ಆದರೆ ಅವರ ಮುಖವನ್ನು ನೋಡ್ತಾ ಇದ್ದರೆ ನನಗೆ ಎಲ್ಲೋ ನೋಡಿದ ನೆನಪು ಕಾಡೋಕ್ಕೆ ಶುರುವಾಯಿತು. ಎಲ್ಲಿ ನೋಡಿದೆ ನಾನು ಅಂತ ಯೋಚಿಸ್ತಿರುವಾಗಲೇ ಇದ್ದಕ್ಕಿದ್ದಂತೆ ನನ್ನ ಮೈ ಜುಮ್ಮೆಂದೋಯ್ತು. ಹೌದು, ಇವತ್ತು ಬೆಳಗ್ಗೆ ನಾನು ಸ್ಕೂಟಿಯಲ್ಲಿ ಸಿಗ್ನಲ್ ಹತ್ರ ನಿಂತಿದ್ದಾಗ ಕಾರಿನ ಕಿಟಕಿಯಿಂದ ನನ್ನನ್ನು ನೋಡಿ "ಯಾರು ಇವಳು?" ಎಂದು ಕಣ್ಣರಳಿಸಿ ಸನ್ನೆ ಮಾಡಿದ್ದುದು ಯಾರೂ ಅಲ್ಲ, ಇದೇ ವ್ಯಕ್ತಿ. ಅದೇ ಸಮಯದಲ್ಲಿ ಅರ್ಜುನ್ ಕೂಡ ನನ್ನನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಅವರಿಗೂ ನನ್ನನ್ನು ಎಲ್ಲೋ ನೋಡಿದ ಹಾಗೆ ಭಾಸವಾಗ್ತಿತ್ತು. ಆದರೆ ಅವರಿಗೆ ನನ್ನ ನೆನಪು ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆ ಸಿಗ್ನಲ್ನಲ್ಲಿ ನನ್ನ ಮುಖಕ್ಕೆ ಸ್ಕಾರ್ಫ್ ಇತ್ತು, ಕೇವಲ ಕಣ್ಣುಗಳು ಮಾತ್ರ ಕಾಣಿಸ್ತಾ ಇತ್ತು. ನಾನೊಬ್ಬಳು ದೊಡ್ಡ ಹುಚ್ಚಿ. ಮುಖಕ್ಕೆ ಸ್ಕಾರ್ಫ್ ಕಟ್ಕೊಂಡಿದ್ದಾಗ ನನ್ನನ್ನು ಇವರು ಹೇಗೆ ತಾನೇ ಗುರುತು ಹಿಡಿಯಲು ಸಾಧ್ಯ?
ಎಂದು ಮನಸ್ಸಿನಲ್ಲೇ ಅಂದುಕೊಂಡು ನನ್ನ ಜೀವ ತೇಲಿದಂತಾಗಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟೆ. ಇವರಿಗೆ ಈ ವಿಷಯ ನೆನಪಾಗದಿದ್ದರೆ ಸಾಕಪ್ಪ, ಇಲ್ದಿದ್ರೆ ನನಗೆ ಈ ಕೆಲಸ ಸಿಗೋದು ಪಕ್ಕಾ ಡೌಟೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅರ್ಜುನ್ ತುಂಬ ಸ್ಟೈಲಿಶ್ ಆಗಿ ಶಾಂತವಾಗಿ ತನ್ನ ಮುಖದಲ್ಲಿ ಯಾವುದೇ ಎಕ್ಸ್‌ಪ್ರೆಷನ್ ಇಲ್ಲದೆ ಗಂಭೀರ ಧ್ವನಿಯಲ್ಲಿ ಮಿಸ್ ವೈಶಾಲಿ ಶ್ವೇತಾ ಅಂತ ಕರೆದ್ರು. ನಾನು ದಿಢಕ್ಕನೆ ಅವರತ್ತ ನೋಡಿದೆ. ಅವರು ಮುಂದುವರಿಸಿ, ನಿಮ್ಮ ಪ್ರೊಫೈಲ್ ಓಕೆ ಆಗಿದೆ. ರಾಹುಲ್ ನಿಮ್ಮ ಜೊತೆ ಸ್ಯಾಲರಿ ಪ್ಯಾಕೇಜ್ ಮತ್ತು ಬಾಂಡ್ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾರೆ. ನೌ ಯು ಕ್ಯಾನ್ ಗೋ, ನೀವೀಗ ಹೋಗಬಹುದು ಅಂತ ಹೇಳ್ತಾರೆ. ಅವರು ಅಷ್ಟು ಕರಾರುವಕ್ಕಾಗಿ ಆಟಿಟ್ಯೂಡಿಂದ ಹೇಳಿದ ಆ ಶೈಲಿಯನ್ನು ನೋಡಿ ನನಗೆ ಒಂದು ಕಡೆ ಖುಷಿಯಾದರೂ ಮತ್ತೊಂದು ಕಡೆ ಅವರ ಆ ಗಂಭೀರ ರೂಪ, ಅವರ ಒಂದು ದುರಹಂಕಾರದ ಮಾತು ಮನಸ್ಸನ್ನು ಸೋಲ್ತಾ ಇತ್ತು. ಕೊನೆಗೆ ನನಗೆ ಈ ಕಂಪನಿಯಲ್ಲಿ ಒಂದು ಕೆಲಸ ಅಂತ ಸಿಕ್ಬಿಡ್ತಪ್ಪ. ಆ ಕ್ಷಣ ನನ್ನ ಮನಸ್ಸಿನಲ್ಲಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಆ ಅರ್ಜುನ್ ಇದ್ದಾನಲ್ಲ, ಅಬ್ಬಾ ನಾವು ಯು ಕ್ಯಾನ್ ಗೋ ಅಂತ ಅಷ್ಟು ರೂಢಾಗಿ ಹೇಳ್ಬಿಟ್ನಲ್ಲ, ಕೆಲಸ ಸಿಕ್ಕಿದೆ ಅಂತ ಖುಷಿಯಲ್ಲಿ ನಿಂತಿದ್ದ ನನಗೆ ಕನಿಷ್ಠ ಪಕ್ಷ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಕೆಲಸ ಸಿಕ್ಕಿದೆ ಅಂತ ಕೂಡ ಹೇಳಿಲ್ವಲ್ಲ ಈ ಮನುಷ್ಯ. ನಾನು ಹಾಗೆ ಕೆಲವು ಕ್ಷಣಗಳು ಅವನನ್ನೇ ನೋಡ್ತಾ ಅಲ್ಲಿ ನಿಂತೆ. ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಷ್ಟೇ ದುರಹಂಕಾರದಲ್ಲಿ ಕೇವಲ ತಲೆ ಆಡಿಸಿ ವೆಲ್ಕಮ್ ಅಂತ ಅನ್ನೋಷ್ಟೇ. ಅವನ ನಡವಳಿಕೆಯೇ ಒಂಥರ ವಿಚಿತ್ರ. ಮಾತಾಡಿದರೆ ಮುತ್ತು ಉದುರೋಗುತ್ತೆ ಅನ್ನೋ ಥರ. ಆದರೆ ಒಂದು ವಿಷಯ ಒಪ್ಕೊಳ್ಬೇಕು, ಅವನು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಮತ್ತು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದ್ದ. ಅವನು ಕ್ಯಾಬಿನಿಂದ ಹೊರಗೆ ಹೆಜ್ಜೆ ಇಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡ, ಶ್ವೇತಾ, ನಿನಗೆ ಇಂಥ ಸೂಪರ್ ಬಾಸ್ ಸಿಕ್ಕಿದ್ರೆ ಸರಿ, ಆದರೆ ಅವರು ಹೇಗಿದ್ದಾರೆ ನಿನಗೇನೋ, ನಿನಗೆ ಕೊಟ್ಟಿರುವ ಕೆಲಸವನ್ನು ನೀನು ಅಚ್ಚುಕಟ್ಟಾಗಿ ನಿಂದೇನಿದೆ ಅದನ್ನು ಮುಗಿಸ್ಬೇಕು ಅಷ್ಟೇ ತಾನೇ. ಹಾಗೆ ಅಂದ್ಕೊಳ್ತಿದ್ರು ಮನಸ್ಸಿನ ಒಂದು ಮೂಲೆಯಲ್ಲಿ. ಯಾಕೋ ಗೊತ್ತಿಲ್ಲ, ಹೂ ಅಂತ ಅಕ್ಕಿಯಂತೆ ತೇಲ್ತಿದ್ದೆ. ಅಲ್ಲಿಂದ ನೇರವಾಗಿ ರಾಹುಲ್ ಸರ್ ಅವರ ಚೇಂಬರ್ ಒಳಗೇನೆ ಹೋದೆ. ರಾಹುಲ್ ಸರ್ ಆಫೀಸ್ನ ನಿಯಮಗಳಾಗಿರ್ಬೋದು, ಸ್ಯಾಲ್ರಿ ಪ್ಯಾಕೇಜ್ ಆಗಿರ್ಬೋದು, ಎಲ್ಲ ವಿವರಗಳನ್ನು ನನಗೆ ಸ್ಪಷ್ಟವಾಗಿ ತಿಳಿಸಿದರು. ನಂತರ ಮುಗುಳ್ನಗುತ್ತಾ, ಶ್ವೇತಾ, ನಾಳೆಯಿಂದಲೇ ನೀವು ಆಫೀಸಿಗೆ ಖಂಡಿತ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಖಂಡಿತ ಸರ್, ಥ್ಯಾಂಕ್ ಯು ಅಂತ ಹೇಳಿ ನಾನು ಅತ್ಯಂತ ಸಂತೋಷದಿಂದ ಮನೆ ಕಡೆ ಮುಖ ಮಾಡಿದೆ. ಆದರೆ ನನಗೆ ನೆಕ್ಸ್ಟ್ ಡೇ ಬರಬೇಕಾದ್ರೆ ಮಹಾಯುದ್ಧನೇ ಕಾದಿತ್ತು. ನನ್ನ ಕತೆ ಏನಾಗುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ. ದಾರಿಯುದ್ದಕ್ಕೂ ನನ್ನ ಮನಸ್ಸು ಹಾಡ್ತಾ ಇತ್ತು. ನನಗೆ ಯಾವಾಗಲೂ ಲೈಫ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ನನ್ನ ಸ್ವಂತ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ದೊಡ್ಡ ಮಹದಾಸೆ ಇತ್ತು. ಈಗ ನನ್ನ ಹೊಸ ಪ್ರಯಾಣ ಇವತ್ತಿನಿಂದ ಅಧಿಕೃತವಾಗಿ ಶುರುವಾಗಿದೆ. ಹಾಗೆ ಖುಷಿಯಿಂದ ಆಡುತ್ತಾ ಮನೆಗೆ ಬಂದ ತಕ್ಷಣ ನಾನು ಮೊದಲು ಮಾಡಿದ್ದೆ ನನ್ನ ಅಮ್ಮನಿಗೆ ಫೋನು. ನನಗೆ ಕೆಲಸ ಸಿಕ್ಕಿರುವ ಈ ದೊಡ್ಡ ಸಮಾಚಾರವನ್ನು ಅವಳಿಗೆ ಹೇಳೋಕೆ ನನ್ನ ಕೈಕಾಲುಗಳೇ ನಿಲ್ತಾ ಇರಲಿಲ್ಲ. ನಾನು ನಮ್ಮಮ್ಮನಿಗೆ ಯಾವಾಗ ಹೇಳ್ತೀನಿ ಅಂತ ಕಾಯ್ತಾ ಇದ್ದೆ. ನಾನು ಫೋನ್ ಮಾಡಿದ ತಕ್ಷಣ ಅಮ್ಮ ಕೂಡ ತಕ್ಷಣ ಒಂದು ಕಾಲನ್ನು ರಿಸೀವ್ ಮಾಡಿದ್ಲು. ಅವಳು ಫೋನ್ ಎತ್ತುತ್ತಲೇ, ಅಲೋ ಶ್ವೇತಾ, ಹೇಗಿದೆಯೇ? ಟೈಮ್ ಸರಿಯಾಗಿ ಊಟ ಮಾಡ್ತಿದೆಯೇ ತಾನೇ? ಅಲ್ಲಿ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ಏನು ಕತೆ ಎಂದು ಉಸಿರು ಬಿಡದೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳೋಕೆ ಶುರು ಇಟ್ಕೊಂಡ್ಳು. ಅವಳ ಈ ತಾಯಿ ಹಠದ ಮಾತಿನ ಪ್ರವಾಹಕ್ಕೆ ಬ್ರೇಕ್ ಹಾಕಿ ಮುಂದೆ ಹೇಳೋಕೆ ಶುರು ಮಾಡ್ತಾಳೆ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ.